ಎದ್ದೇಳ ಮೇಲೆ. ನಂಗೆ ಉಲ್ಟಾ ಮಾತಾಡ್ತೀಯ. ಜಾಸ್ತಿ ಮಾತಾಡ್ರೆ ಸಾಯ್ಸಾಕ್ಬಿಡ್ತೀನಿ ನಿನ್ನ. ಹೋರಿ ಮಾತಾಡ್ತೀನಿ. ಎಷ್ಟ್ ಜನ ಅಂತ ಸಹಿಸ್ಕೊಂಡಿರೋದು? ಇವತ್ ಸರಿ ಹೋಗ್ತೀರಾ, ನಾಳೆ ಸರಿ ಹೋಗ್ತೀರಾ ಅಂತ ಕಾಯ್ದು ಕಾಯ್ದು ನಂಗೂ ಸಾಕಾಗೋಗ್ಬಿಟ್ಟಿದೆ. ವಾ, ಸರಿ ಹೋಗಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತೀಯಾ? ಹೋರಿ ಬಿಟ್ಟೋಗ್ತೀನಿ. ನಿಮ್ಮಿಂದ ಈ ನರಕೆ ಆತ್ನ ಅನ್ಭವಿಸಕ್ಕಿಂತ ಗಂಡ ಬಿಟ್ಟೋಳು ಅಂತ ಊರೆಲ್ಲ ಆಡ್ಕೊಂಡ್ರೆ ಪರವಾಗಿಲ್ಲ. ನಿಮ್ ಜೊತೆ ಮಾತ್ರ ನಾನ್ ಬದುಕಲ್ಲ, ಸಾಧ್ಯನೇ ಇಲ್ಲ. ನಿಮ್ ಯೋಗ್ಯತೆಗೆ ಹೆಂಡ್ತಿನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಾನ್ ಯಾಕ್ರಿ ಬದುಕ್ಬೇಕು ನಿಮ್ ಜೊತೆ? ಹೋಗ ಕಂಡಿದ್ದೀನಿ ನಿಂದು. ಹಾ, ನೀವ್ ಕೊಡ್ತಾ ಇರೋ ಟಾರ್ಚರ್ನೆಲ್ಲ ಸಹಿಸ್ಕೊಂಡು ಈ ಮನೇಲಿ ಒಳ್ಳೆ ಹೆಂಡತಿಯಾಗಿ ಬದುಕ್ಬೇಕು ಅನ್ಕೊಂಡಿದೀನಿ. ನಿಮ್ ಜನ್ಮಕಾಶ್ ಬೆಂಕಿ ಹಾಕ. ಇನ್ಮೇಲಿಂದ ಒಂದ್ ಕ್ಷಣ ನಾನೀ ಮನೇಲಿ ಇರಲ್ಲ. ಇವಳು ನೋಡು ಗಂಡನ್ ಬಿಟ್ಟು ಹೆಂಗ್ ಓಡಾಡ್ತಾ ಇದ್ದಾಳೆ. ಅದ್ ಯಾವನ್ ಜೊತೆ ಚಿಕ್ಕಂದ ಆಡ್ತಾವಳೋ ಏನ್ ಕತೆನೋ. ಲೋ ಮಗ, ಅವಳು ಗಂಡನ್ ಬಿಟ್ಟು ಬಂದು ನಮ್ಮೂರ್ ಶಿವನ್ ಜೊತೆ ತಿರುಗ್ತಾಳು. ನಾವ್ ಒಂಚೂರು ಟ್ರೈ ಮಾಡೋಣವಾ? ನೋಡು ಸುಪ್ನಾತಿ ಗಂಡನ್ ಮನೆ ಬಿಟ್ಟು ಬಂದು ತವ್ರ ಮನೇಲಿ ಕೂತ್ಕೊಂಡು ಚೆನ್ನಾಗ್ ಮೇಯ್ಕೊಂಡ್ ಕೂತವಳೆ. ಊರ್ ಜನ ಎಲ್ಲ ಅಷ್ಟು ಮಾತುಗಳು ಮಾತಾಡ್ತಿದ್ರು, ನಿನ್ ಮಾನ ಮರ್ಯಾದೆ ಏನೂ ಇಲ್ಲ ಇವಳಿಗೆ. ಮಗ ಇವಳು ಮೊನ್ನೆ ತಾನೇ ಮದ್ವೆ ಆಗಿದ್ದು, ಇಲ್ಲೇ ಓಡಾಡ್ಕೊಂಡವಳೆ. ಯಾಕೆ ವರ್ಕೌಟ್ ಆದಂಗಿಲ್ಲ. ಏನು ಗಂಡ ಮನೆ ಕಡೆ ಹೋಗಲ್ವಂತೆ? ಶಾನ ದಿನ ಆಯ್ತಲ್ವಾ? ಹೌದು ಗೌಡ್ರೆ, 7 ಸಾಕಾಯ್ತು. ಕಳ್ಸದಲ್ವಾ? ಹೆಣ್ಮಗು ಗಂಡನ ಮನೇಲಿ ಇದ್ರೇನೆ ಶೋಭೆ. ಆಯ್ತು ಗೌಡ್ರೆ, ಏನೋ ಒಂದ್ ಹೇಳಿ ಕಳ್ಸದ. ಸರಿ ಸರಿ, ಏನಾರ ಹೇಳಿ ಗಂಡ ಮನೆ ಕಳ್ಸು. ಊರ್ ಜನ ತಲೆಗೊಂದ್ ಮಾತಾಡ್ತಾರೆ.